ಮಿತ್ರರೇ ನಮಸ್ಕಾರ. ನಾವು ಇವತ್ತು ಒಬ್ಬ ವ್ಯಕ್ತಿಗೆ ಜಾತಕದಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳಿತ್ತು ಅಂತ ಹೇಳಿದ್ರೆ ಪರಿಹಾರಗಳನ್ನ ಮಾಡ್ಕೋತೀವಿ. ಬಟ್ ಇವತ್ತು ನಾವು ಒಂದು ಜೀವನವನ್ನೇ ಹೇಗೆ ಪರಿಹಾರದ ರೀತಿಯಲ್ಲಿ ಅಥವಾ ಒಳ್ಳೆ ಲೈಫ್ ಸ್ಟೈಲ್ ಯಾವ ರೀತಿ ಲೀಡ್ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಯಾಕೆ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಶ್ರೀರಾಮಚಂದ್ರನ ಲೈಫಿನಲ್ಲೇ ಇರುವಂಥದ್ದನ್ನ ನೋಡಿ ತಿಳ್ಕೊಳ್ಳೋಣ. ಇನ್ನು ಮೂರನೆಯದಾಗಿ ಯಾವ ರೀತಿಯಾದಂತಹ ಕಾಂಬಿನೇಷನ್ಗಳಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನದಲ್ಲಿ ರೆಮಿಡಿ ಬರುತ್ತೆ ಅನ್ನುವಂಥದ್ದನ್ನ ಬೃಹತ್ ಪಾರಶಾರ ಹೊರಶಾಸ್ತ್ರದಲ್ಲಿ ಪಾರಶಾರ ಮುನಿಗಳು ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಮೊದಲನೇದಾಗಿ ನಾನು ನಿಮ್ಗೆ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಕೊಟ್ಬಿಡ್ತೀನಿ. ಅದೇನಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಈ ಜನ್ಮದಲ್ಲಿ ಏನೋ ತೊಂದರೆ ಇದೆ, ಅದಕ್ಕೆ ಪರಿಹಾರ ಮಾಡಿದ್ರೆ ಆ ಪರಿಹಾರಕ್ಕೆ ತಕ್ಕಂತೆ ಆ ಒಂದು ಪ್ರಾಬ್ಲಮ್ ಕ್ಯೂರ್ ಆಗಬೇಕು ಅಂತ ಹೇಳಿದ್ರೆ ಆತ ಆ ಪರಿಹಾರವನ್ನ ಇಂದಿನ ಜನ್ಮದಲ್ಲಿ ಇನಿಶಿಯೇಟ್ ಮಾಡಿರ್ಬೇಕಾಗುತ್ತೆ, ಅಂದ್ರೆ ಇಂದಿನ ಜನ್ಮದಲ್ಲಿಯೇ ಮಾಡ್ಕೊಂಡಿರ್ಬೇಕಾಗತ್ತೆ. ಮಿತ್ರರೇ, ಹಾಗಿದ್ರೆ ಹೇಗೆ ಬದುಕಿದ್ರೆ ನಾವು ಈ ಒಂದು ಜನ್ಮದಲ್ಲಿ ತಪ್ಪುಗಳಿಗೆ ಪರಿಹಾರ ಈಗಲೇ ಮಾಡಿದ್ರೆ ಮುಂದಿನ ಜನ್ಮಗಳಿಗೆ ಆ ಒಂದು ನೋವನ್ನ ಅನುಭವಿಸಬೇಕಾಗಿರೋದಿಲ್ಲ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಋಷಿ ಮುನಿಗಳು 4 ರೀತಿಯಾದಂತಹ ಸ್ಟೇಜಸ್ ಗಳನ್ನ ಹೇಳಿದ್ದಾರೆ ಲೈಫ್ ಅಲ್ಲಿ. ಅದೇನಂತ ಹೇಳಿದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಹೇಳಿ. ಮಿತ್ರ, ಡೈರೆಕ್ಟ್ ಆಗಿ ಎರಡನೇದಕ್ಕೆ ಬಂದ್ಬಿಡ್ತೀನಿ. ಗೃಹಸ್ಥ ಅದೇನಂತ ಹೇಳಿದ್ರೆ ಒಬ್ಬ ಗೃಹಸ್ಥನ ಕರ್ತವ್ಯ ಏನು ಅಂತ ಹೇಳಿದ್ರೆ ತಂದೆ ತಾಯಿ, ಹೆಂಡತಿ, ಮಕ್ಕಳು ಇವುಗಳನ್ನ ನೋಡ್ಕೊಳ್ಳೋದಲ್ದಲೂ ಅಲ್ದಲೆ ಅತಿಥಿಗಳನ್ನ ಕೂಡ ನೋಡ್ಕೋಬೇಕು. ಅದಕ್ಕೆ ಅತಿಥಿ ದೇವೋಭವ ಅನ್ನುವಂತಹ ಕಾನ್ಸೆಪ್ಟ್ ಇರೋದು. ಯಾವಾಗ ಆತ ಅತಿಥಿಗಳಿಗೆ ಅನ್ನ, ವಸ್ತ್ರ ಏನೇನು ಅವ್ರು ನೀಡ್ಸಿದೆ ಅವುಗಳನ್ನ ಪ್ರೊವೈಡ್ ಮಾಡ್ತಾನೋ ಅಥವಾ ಯಾರಾದ್ರೂ ದಾನ ಅಂತ ಕೇಳ್ಕೊಂಡ್ ಬಂದಾಗ ಅವರಿಗೆ ಪ್ರೊವೈಡ್ ಮಾಡ್ತಾನೋ ಅಂತಹ ವ್ಯಕ್ತಿಗಳಿಗೆ ಮುಂದಿನ ಜೀವನದಲ್ಲಿ ಅಥವಾ ಈ ಜೀವನದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಅನ್ನಕ್ಕೆ ಕೊರತೆ ಬರೋದಿಲ್ಲ. ಮತ್ತು ಆ ಪುಣ್ಯ ಏನ್ ಬರುತ್ತೆ ಅದು ಪ್ರಾಸ್ಪೆರಿಟಿ ಅಂತ ಹೇಳ್ತು ಅಂತ ಹೇಳಿದ್ರೆ ಮುಂದಿನ ಜನ್ಮಕ್ಕೆ ಒಳ್ಳೆಯ ದುಡ್ಡು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂತ ಹೋಗುತ್ತೆ. ಸೊ ಬೇಸಿಕಲಿ ಈ ಜನ್ಮದಲ್ಲಿ ಆತ ಬದುಕಬೇಕಾದ್ರೆ ನನಗೆ ಮುಂದಿನ ಜೀವನದಲ್ಲಿ ದುಡ್ಡು ಸಿಕ್ಬಿಡುತ್ತೆ ಅನ್ನುವಂತಹ ಒಂದು ರೀತಿ ಯೋಚನೆ ಮಾಡಿದ್ರೆ ಇದು ನನ್ನ ಧರ್ಮ ಅಥವಾ ಇದು ನನ್ನ ಲೈಫ್ ಸ್ಟೈಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಬದುಕ್ತಾನೋ ಆಗ ಆತನಿಗೆ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಇಂದಿನ ಒಂದು ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟಾರ್ಟ್ ಆಗ್ತಿದ್ದೇನೆ ಮೊದಲು ಪ್ರಾಣಿ ಪಕ್ಷಿಗಳು ತನ್ನ ಸರೌಂಡಿಂಗ್ಸ್ ಅಲ್ಲಿ ಏನಿದೆ ಅವುಗಳಿಗೆ ಆಹಾರ ಪ್ರೊವೈಡ್ ಮಾಡ್ತಾ ಸ್ಟಾರ್ಟ್ ಆಗ್ತಿತ್ತು. ಮತ್ತು ನಮ್ಮ ಜ್ಯೋತಿಷ್ಯ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು. ಅದೇನಂತ ಹೇಳಿದ್ರೆ ಸೂರ್ಯ ಮತ್ತು ಚಂದ್ರನಿಗೆ ಏನಾದ್ರೂ ಪ್ರಾಬ್ಲಮ್ಗಳಿತ್ತು ಅಂತ ಹೇಳಿದ್ರೆ ಜಾತಕದಲ್ಲಿ ಸೂರ್ಯನ ಪ್ರಾಬ್ಲಮ್ಗೆ ಸಂಕ್ರಾಂತಿ ದಿನ ಅಂದ್ರೆ ಪ್ರತಿ ತಿಂಗಳು ಸೂರ್ಯ ತನ್ನ ರಾಶಿಯನ್ನು ಬದಲಿಸಿದ ದಿನ ಸೂರ್ಯನ ಸಂಬಂಧಪಟ್ಟಂತಹ ಗೋಧಿ ಮತ್ತು ಕಾಪರ್ ಇವುಗಳನ್ನ ದೇವಸ್ಥಾನದಲ್ಲಿ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಮತ್ತು ಚಂದ್ರನಿಗೆ ಸಂಬಂಧಪಟ್ಟ ಅಮಾವಾಸ್ಯೆ ಅಥವಾ ಪೂರ್ಣಿಮೆ ದಿನಗಳ ಚಂದ್ರನ ಒಂದು ಸಿಗ್ನಿಫಿಕೇಶನ್ ಗಳಾದಂತಹ ಹಾಲು, ಸಕ್ಕರೆ ಮತ್ತು ಅಕ್ಕಿ ಇವುಗಳನ್ನ ಅಗೈನ್ ದೇವಸ್ಥಾನಕ್ಕೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡ್ತು ಅಂತ ಹೇಳಿದ್ರೆ ಸೂರ್ಯ ಚಂದ್ರರಿಗೆ ರೆಮಿಡಿ ಅಂತ ಹೇಳ್ತಿದ್ರು. ಆದ್ರೆ ನಮ್ ಗುರುಗಳು ಇನ್ನೂ ಒಂದು ಮಾತನ್ನು ಹೇಳ್ತಿದ್ರು. ಅದೇನಂತ ಹೇಳಿದ್ರೆ ಇಂದಿನ ಜನ್ಮದಲ್ಲಿ ಯಾರಿಗೂ ಇದನ್ನ ಪರಿಹಾರ ಅಂತ ಹೇಳ್ಬೇಕಾಗಿರ್ತಿರ್ಲಿಲ್ಲ. ಅವರು ಆಸ್ ಎ ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಆಗಿ ಪೂರ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳು ಇದನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಮಿತ್ರರನ್ನ ಎರಡನೆಯದಾಗಿ ಒಬ್ಬ ವ್ಯಕ್ತಿ ವಾನಪ್ರಸ್ಥದಲ್ಲಿ ಆತನ ಕೆಲಸ ಏನು ಅಂತ ಹೇಳಿದ್ರೆ ದೇವತೆಗಳ ಆರಾಧನೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಮತ್ತು ನಿಧಾನಕ್ಕೆ ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತಾ ಮಕ್ಕಳಿಗೆ ಅವರ ಒಂದು ಜವಾಬ್ದಾರಿಯನ್ನ ತಿಳಿಸ್ಕೊಡುವಂಥದ್ದು. ಗೆಳೆಯರೆ, ಒಬ್ಬ ವ್ಯಕ್ತಿ ಯಾವಾಗ ದೇವತೆಗಳ ಆರಾಧನೆಯಲ್ಲಿ ತೊಡಗ್ತಾನೆ, ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ನಾವೀಗ ಶ್ರೀರಾಮಚಂದ್ರನ ಒಂದು ಲೈಫ್ ಅನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ರಾವಣನನ್ನ ಕೊಂದ ನಂತರ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಮತ್ತು 2 ವರ್ಷ ತಪಸ್ಸಿಗೆ ಕುಳಿತುಕೊಳ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಬ್ರಹ್ಮ ಹತ್ಯಾ ದೋಷ ಆತನಿಗೆ ತಗಲಬಾರದು ಅನ್ನುವಂಥದ್ದು. ಬಟ್ ಆ ಬ್ರಹ್ಮ ಹತ್ಯಾ ದೋಷ ಅನ್ನುವಂಥದ್ದು ರಾಮನಿಗೆ ಆಗ್ಲೇ ತಗಲಿರ್ಲಿಲ್ಲ, ಬಟ್ ಮುಂದೆ ಅದು ತಗಲಬಾರದು ಅನ್ನುವಂತಹ ಒಂದು ದೂರದೃಷ್ಟಿಯಿಂದ ಆತ ಏನ್ ಮಾಡ್ದ ಅಂತ ಹೇಳಿದ್ರೆ ದೇವತೆಗಳ ಆರಾಧನೆ ಅದರಲ್ಲೂ ಶಿವನ ಆರಾಧನೆಯನ್ನ ಮಾಡ್ತಾನೆ ಮತ್ತು ತಪಸ್ಸಿಗೆ ಕುಳಿತುಕೊಳ್ತಾನೆ. ಗೆಳೆಯರೆ, ಯಾವುದೇ ಒಬ್ಬ ವ್ಯಕ್ತಿ ಲೆಟಸ್ ಈ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ತಾನೆ, ಬಟ್ ಈ ಜನ್ಮದಲ್ಲೇ ಆತ ಅದಕ್ಕೆ ಪರಿಹಾರ ಕಂಡುಕೊಂತು ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ 2 ಚಾನ್ಸ್ ಇದೆ. ಒಂದೇನಂತ ಹೇಳಿದ್ರೆ ಆತ ಈ ತಪ್ಪಿಗೆ ಮುಂದಿನ ಜನ್ಮದಲ್ಲಿ ಪ್ರಾಬ್ಲಮ್ ಅನ್ನ ಅನುಭವಿಸೋದಿಲ್ಲ, ಅಥವಾ ಏನಾದ್ರೂ ಈ ಜನ್ಮದ ಆ ಒಂದು ಕರ್ಮದ ಬೀಜ ಮುಂದಿನ ಜನ್ಮಕ್ಕೆ ಉಟ್ಕೊಂತು ಅಂತ ಹೇಳಿದ್ರೆ ಆತ ಈಗಾಗ್ಲೇನೆ ಇಂದಿನ ಜನ್ಮದಲ್ಲಿ ಅದಕ್ಕೆ ಪರಿಹಾರ ಮಾಡಿರೋದ್ರಿಂದ ದೇವತೆಗಳ ಆರಾಧನೆ ಮಾಡೋದ್ರಿಂದ ಅಥವಾ ತಪಸ್ಸನ್ನ ಮಾಡಿರೋದ್ರಿಂದ ಮುಂದಿನ ಜನ್ಮದಲ್ಲಿ ಆತನಿಗೆ ಆ ಒಂದು ತಪ್ಪಿಗೆ ಕರ್ಮದ ಶಿಕ್ಷೆ ಆಗೋದಿಲ್ಲ. ಸೊ ಬೇಸಿಕಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಕ್ಕೆ ಲೈಫ್ ಸ್ಟೈಲ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ನೀವು ಈ ಜನ್ಮದಲ್ಲೇ ತಪ್ಪು ಮಾಡಿರಿ ಬಟ್ ಅದಕ್ಕೆ
ಕ್ಷಮೆ ಅಂತ ಹೇಳ್ಬಿಟ್ಟು ಈ ಜನ್ಮದಲ್ಲೇ ಒಂದು ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ಕೋತಿರೋ, ಆಗ ನಿಮಗೆ ಮುಂದಿನ ಜೀವನದಲ್ಲಿ ಈ ಜನ್ಮದ ತಪ್ಪುಗಳು ಕಾಡೋದಿಲ್ಲ, ಅಥವಾ ಕಾಡಿದ್ರೂ ಕೂಡ ರೆಮಿಡಿ ಅನ್ನುವಂಥದ್ದು ಬೇಗ ಬರುತ್ತೆ. ಅದಕ್ಕೇನೆ ಬೃಹತ್ ಪಾರಶರ ಹೋರಶಾಸ್ತ್ರದಲ್ಲಿ ಋಷಿ ಪಾರಶರರು ಕೆಲವೊಂದಿಷ್ಟು ಆಂಟಿಡೋಟ್ಸ್ ಫಾರ್ ಈವಿಲ್ ಅನ್ನುವಂಥ ಒಂದು ಚಾಪ್ಟರ್ ಅಲ್ಲಿ ಕಾಂಬಿನೇಷನ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದೇ ಏನು ಅಂತ ಹೇಳಿದ್ರೆ, ಬೆನಿಫಿಕ್ ಗಳಾದಂತಹ ಬುಧ, ಗುರು ಮತ್ತು ಶುಕ್ರರುಗಳು ಲಗ್ನದಿಂದ ಏನಾದ್ರೂ ಕೇಂದ್ರದಲ್ಲಿತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಈವಿಲ್ಗಳೇನಿದಾವೆ ಜಾತಕದಲ್ಲಿ ಅವುಗಳಿಗೆ ರೆಮಿಡಿ ಅನ್ನುವಂಥದ್ದು ಆಯಾ ದೇವತೆಗಳ ಆರಾಧನೆಯ ಮುಖಾಂತರ ಬರ್ತಾ ಹೋಗ್ತವೆ. ಇನ್ನು ಒಂದು ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ, ಲಗ್ನದಲ್ಲೇ ಗುರು ಬಲವಾಗಿತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಪ್ರಾಬ್ಲಮ್ಗಳಿಗೂ ಕೂಡ ಶಿವನಿಗೆ ಒಂದು ಪೂರ್ತಿ ಸರೆಂಡರ್ ಆಗಿ ನಮಸ್ಕಾರ ಹಾಕೋದ್ರಿಂದ ಕ್ಲಿಯರ್ ಆಗ್ತವೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಬೇಸಿಕಲಿ ಇದರ ಒಂದು ಮೂಲ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಬೆನಿಫಿಕ್ಗಳು ನಿಮಗೆ ಆಯಾ ದೇವತೆಗಳ ಒಂದು ಆರಾಧನೆ ಮಾಡಿರುವಂತಹ ಆಶೀರ್ವಾದವನ್ನ ತೋರಿಸ್ತಾರೆ. ಗುರು ಯೂಶಲಿ ಶಿವನ ಆಶೀರ್ವಾದ ನಿಮಗೆ ಹಿಂದಿನ ಜನ್ಮದಲ್ಲೇ ಇದೆ ಅನ್ನುವಂಥದ್ದನ್ನ ತೋರಿಸ್ತವೆ. ಎಸ್ಪೆಷಲಿ ಲಗ್ನದಲ್ಲಿ ಬಲವಾಗಿ ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಶಿವನ ಒಂದು ಬ್ಲೆಸ್ಸಿಂಗ್ ಇದೆ. ಬುಧನ ಒಂದು ಬ್ಲೆಸ್ಸಿಂಗ್ ಏನಂತ ಹೇಳಿದ್ರೆ ವಿಷ್ಣುವಿನ ಬ್ಲೆಸ್ಸಿಂಗು. ಹಿಂದಿನ ಜನ್ಮದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದ್ರ, ಸೊ ಬುಧ ಏನಾದ್ರೂ ಕೇಂದ್ರಗಳಲ್ಲಿತ್ತು ಅಂತ ಹೇಳಿದ್ರೆ ವಿಷ್ಣುವಿನ ಆರಾಧನೆ ಈ ಜನ್ಮದಲ್ಲಿ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಗಳು ಎಲಿಮಿನೇಟ್ ಆಗ್ತವೆ ಅನ್ನುವಂಥದ್ದು. ಇನ್ನು ಶುಕ್ರ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ದೇವಿ, ಫಿಮೇಲ್ ಡಿಟಿಯ ಒಂದು ವರ್ಷಿಪ್ ಅನ್ನ ನೀವು ಹಿಂದಿನ ಜನ್ಮಗಳಲ್ಲೇ ಮಾಡಿದ್ರ ಮತ್ತು ಕೇಂದ್ರಗಳಲ್ಲಿತ್ತು ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನೀವು ಆ ಫಿಮೇಲ್ ಡಿಟಿಯನ್ನ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ರೆಮಿಡಿ ಬಂದಿರೋದ್ರಿಂದ ಈ ಜನ್ಮದಲ್ಲಿ ನಿಮ್ಮ ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ತವೆ ಅನ್ನುವಂಥದ್ದು. ಮತ್ತೆ ಕೇವಲ ಇದಿಷ್ಟೇ ಅಲ್ಲ, ಇನ್ನೂ ಕೆಲವು ಕಾಂಬಿನೇಷನ್ ಗಳಿದಾವೆ, ಬಟ್ ನಾನು ಈ ಕಂಟೆಕ್ಸ್ಟ್ಗೆ ಇದು ಸೂಟ್ ಆಗೋದ್ರಿಂದ ಇಷ್ಟನ್ನ ನಿಮಗೆ ಹೇಳಿದೆ. ಮಿತ್ರ, ಈ ಒಂದು ವಿಡಿಯೋನ ಟೋಟಲ್ ಆಗಿ ಸಮರೈಸ್ ಮಾಡ್ಬೇಕಂತ ಹೇಳಿದ್ರೆ ಅದೇನಂತ ಹೇಳಿದ್ರೆ, ಈ ಜನ್ಮದಲ್ಲೇ ನೀವು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಬದುಕಿದ್ರೆ ಮುಂದಿನ ಜನ್ಮಗಳಲ್ಲಿ ನೀವು ಅಷ್ಟು ಪ್ರಾಬ್ಲಮ್ಗಳನ್ನ ಅನುಭವಿಸಬೇಕಾಗಿ ಬರೋದಿಲ್ಲ ಅನ್ನುವಂಥದ್ದು. ಮಿತ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.